गीतामहात्म्ये मनुष्याणां सहस्रेषु कश्चिद्यतति सिद्धये यततामपि सिद्धानां कश्चिन्मां वेत्ति तत्त्वतः. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಯತ್ನಿಸುತ್ತಾನೆ. ಅಂತಹವರಲ್ಲಿ ಕೂಡ ಯಾವನೋ ಒಬ್ಬನು ಮಾತ್ರವೇ ನನ್ನ ಪರಾಯಣನಾಗಿ ನನ್ನನ್ನು ತತ್ವದಿಂದ ಅರ್ಥಾತ್ ಯಥಾರ್ಥವಾಗಿ ತಿಳಿಯುತ್ತಾನೆ. ಇಲ್ಲಿ ಮನುಷ್ಯ ಶಬ್ದ ಪ್ರಯೋಗದ ಒಂದು ಭಾವ ಹೀಗಿದೆ. ಮನುಷ್ಯ ಜನ್ಮವು ತುಂಬ ದುರ್ಲಭವಾದದ್ದು. ಭಗವಂತನ ಅತಿಯಾದ ಕೃಪೆಯಿಂದ ಇದರ ಪ್ರಾಪ್ತಿ ಆಗುತ್ತದೆ. ಏಕೆಂದರೆ ಇದರಲ್ಲಿ ಎಲ್ಲರಿಗೂ ಭಗವತ್ ಪ್ರಾಪ್ತಿ ಸಾಧನೆ ಮಾಡಲು ಜನ್ಮಸಿದ್ಧ ಅಧಿಕಾರವಿದೆ. ಜಾತಿ, ವರ್ಣ, ಆಶ್ರಮ ಮತ್ತು ದೇಶದ ಭಿನ್ನತೆಯ ಯಾವುದೇ ಪ್ರತಿಬಂಧವಿಲ್ಲ. ಇದಲ್ಲದೆ ಇನ್ನೊಂದು ಭಾವವು ಹೀಗಿದೆ. ಮನುಷ್ಯೇತರ ಜೀವಿಗಳಲ್ಲಿ ಹೊಸ ಕರ್ಮ ಮಾಡುವ ಅಧಿಕಾರವಿಲ್ಲ. ಆದುದರಿಂದ ಅವುಗಳು ಭಗವಂತನ ಪ್ರಾಪ್ತಿಗಾಗಿ ಸಾಧನೆಯನ್ನು ಮಾಡಲಾರದು. ಪಶು, ಪಕ್ಷಿ, ಕೀಟ, ಪತಂಗಾದಿ ತಿರ್ಯಕ್ ಯೋನಿಗಳಲ್ಲಿ ಸಾಧನೆ ಮಾಡುವ ಶಕ್ತಿ ಮತ್ತು ಯೋಗ್ಯತೆಯೇ ಇಲ್ಲ. ದೇವಾದಿಗಳಲ್ಲಿ ಶಕ್ತಿ ಇದ್ದರೂ ಅವರು ಅಧಿಕ ಭೋಗಗಳನ್ನು ಅನುಭವಿಸುತ್ತಿರುವುದರಿಂದ ಮತ್ತು ಮುಖ್ಯವಾಗಿ ಮಾನವರಂತೆ ಸತ್ಕರ್ಮಗಳನ್ನು ಆಚರಿಸುವ ಅಧಿಕಾರ ಇಲ್ಲದಿರುವುದರಿಂದ ಸಾಧನೆ ಮಾಡಲಾರರು. ಭಗವತ್ ಕೃಪೆಯ ಫಲಸ್ವರೂಪವಾದ ಮನುಷ್ಯ ಶರೀರವು ದೊರಕಿದರೂ ಜನ್ಮ ಜನ್ಮಾಂತರದ ಸಂಸ್ಕಾರಗಳಿಂದ ಭೋಗಗಳಲ್ಲಿ ಅತ್ಯಂತ ಆಸಕ್ತಿ ಮತ್ತು ಭಗವಂತನಲ್ಲಿ ಶ್ರದ್ಧೆ, ಪ್ರೇಮದ ಅಭಾವ ಅಥವಾ ಕೊರತೆ ಇರುವ ಕಾರಣದಿಂದ ಹೆಚ್ಚಿನ ಮನುಷ್ಯರಾದರೂ ಈ ಪಥದತ್ತ ತಿರುಗಿ ನೋಡುವುದೇ ಇಲ್ಲ. ಯಾರಲ್ಲಿ ಸಂಸ್ಕಾರ, ಭಗವಂತನಲ್ಲಿ ಶ್ರದ್ಧೆ, ಭಕ್ತಿ ಇರುತ್ತದೋ ಅಂತಹವರೇ ಈ ಮಾರ್ಗದಲ್ಲಿ ಪ್ರವೃತ್ತರಾಗಿ ಪ್ರಯತ್ನ ಮಾಡುತ್ತಾರೆ. ಭಗವಂತನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುವ ಸಹಸ್ರಾರು ಜನರಲ್ಲಿ ಯಾವನಾದರೂ ಒಬ್ಬನು ಭಗವಂತನನ್ನು ತತ್ವದಿಂದ ತಿಳಿಯುತ್ತಾನೆ. ಇದಕ್ಕೆ ಕಾರಣ ಹಿಂದಿನ ಜನ್ಮದ ಸಂಸ್ಕಾರ, ಶ್ರದ್ಧೆ, ಪ್ರೀತಿ ಮತ್ತು ಸತ್ಸಂಗ ಇತ್ಯಾದಿಗಳು. ಅಹಂಕಾರ, ಮಮತೆ, ಕಾಮನೆ, ಆಸಕ್ತಿ ಮತ್ತು ಸಂಘ ದೋಷಾದಿ ಕಾರಣಗಳಿಂದ ಅನೇಕ ವಿಘ್ನಗಳು ಬರುತ್ತಾ ಇರುತ್ತವೆ. ಆದ್ದರಿಂದ ಕೆಲವೇ ಮಾನವರಲ್ಲಿ ಸಾಧನೆ ಪೂರ್ಣವಾಗುತ್ತದೆ. ಅದರ ಫಲಸ್ವರೂಪವಾಗಿ ಇದೇ ಜನ್ಮದಲ್ಲಿ ಅವರು ಭಗವಂತನ ಸಾಕ್ಷಾತ್ಕಾರ ಪಡೆಯುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.